dear children, welcome back to online classes from Samuels. Light reflection and refraction ಅನ್ನುವಂತ ಬ್ಯೂಟಿಫುಲ್ ಚಾಪ್ಟರ್ ನಡೀತಾ ಇದೆ. ಆಲ್ರೆಡಿ ಎಲ್ಲಾ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಸ್ಪೆರಿಕಲ್ ಮಿರರ್ಸ್ ಮೇಲೆ ಸಾಕಷ್ಟು ನ್ಯೂಮರಿಕಲ್ಸ್ ಗಳನ್ನ ನಾನು ಮಾಡಿಸಿದೆ ನಿಮಗೆ ಆಲ್ರೆಡಿ. ಯಾವ ಫಾರ್ಮುಲಾ ನೆನಪಿದೆಯಾ? ಅದು 1/f is equal to 1/v plus 1/u and m is equal to hi divided by ho equal to minus bracket v divided by u. ಇನ್ ಕೇಸ್ ಏನಾದರೂ ಈ ಎಲ್ಲಾ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ಹಿಂದಗಡೆ ಹೋಗಿ ನೋಡಿ ಬನ್ನಿ ವಿಡಿಯೋಗಳನ್ನ. ನ್ಯೂಮರಿಕಲ್ಸ್ 1, ನ್ಯೂಮರಿಕಲ್ಸ್ 2, ನ್ಯೂಮರಿಕಲ್ಸ್ 3 ಅಂತ ಮೂರು ವಿಡಿಯೋಗಳನ್ನ ಮಾಡಿದೆ. Okay, so in this section we are going to study about spherical mirrors only, but we'll have some practice problems. ನಾನು random ಆಗಿ spherical mirrors ಮೇಲೆ ಇದೆ ಲಾಸ್ಟ್ ವಿಡಿಯೋ. ಇದಾದ್ಮೇಲೆ ಯಾವುದೇ ವಿಡಿಯೋಗಳನ್ನ ಮಾಡೋದಿಲ್ಲ. ಮತ್ತೆ ನೆಕ್ಸ್ಟ್ ಲೆನ್ಸ್ ಬಗ್ಗೆ ನೋಡೋಣ. ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಅಂತ. ಇನ್ನ ಸ್ಪೆರಿಕಲ್ ಮಿರರ್ಸ್ ಮೇಲೆ ನ್ಯೂಮರಿಕಲ್ಸ್ ವಿಡಿಯೋ ಯಾವುದು ಬರೋದಿಲ್ಲ. ಇದೇ ಲಾಸ್ಟ್ ವಿಡಿಯೋ. ಸೊ ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ಎಲ್ಲ ಕ್ವೆಶ್ಚನ್ಸ್ ಗಳನ್ನ ಗೊತ್ತು ಮಾಡ್ಕೊಳ್ಳಿ. ಒಂದು ಕ್ವೆಶ್ಚನ್ ಕೊಡಲ್ಲ, ಸಿಂಪಲ್ ಆಗಿರುವಂತ ಫಸ್ಟ್ ಕ್ವೆಶ್ಚನ್. ಲೆಟ್ ಅಸ್ ಟೇಕ್. ಓಕೆ, an object ಬರ್ಕೊಳ್ಬೇಕು ಎಲ್ಲರೂ. an object is placed at a distance of 40 centimeter in front of a concave mirror of focal length let me take 20 centimeter. Okay, next ಮುಂದೆ ಏನು ಕೇಳ್ತಿದ್ದಾರೆ? if height of object is 10 centimeter, find height of image and also mention nature of image. ಈ ಕ್ವಶನ್ ಅನ್ನ ಬರ್ಕೊಡಿ ಎಲ್ಲರೂ. ನೋಡಿ, ನಾನು ಯಾವ್ದು ಕ್ವಶನ್ ಅನ್ನ ಫ್ಲಾಶ್ ಮಾಡ್ದಲ್ಲ, ಡೈರೆಕ್ಟ್ ಆಗಿ ಇಲ್ಲೇ ಬಂದು ಫ್ರೇಮ್ ಮಾಡ್ಕೊಡ್ತಾ ಇರೋದು. ಕ್ವಶನ್ ಅನ್ನ ಬರ್ಕೊಂಡು ನೀವು ಟ್ರೈ ಮಾಡಕ್ ಶುರು ಮಾಡಿ. ನಾನು ಎಣಿಸ್ತೀನಿ ನಂಬರ್ ಗಳನ್ನ, ಅಲ್ಲಿವರೆಗೂ ನೀವು ಪಾಸ್ ಮಾಡಿ ಮಾಡ್ತಾ ಇರ್ತಾರೆ. ಅಲ್ಲಿ ಇಲ್ಲಾಂದ್ರೆ ನಾನು ಸ್ಟಾರ್ಟ್ ಮಾಡ್ಬಿಡ್ತೀನಿ. 1 2 3 ಐ ಆಮ್ ಸ್ಟಾರ್ಟಿಂಗ್ ಇಟ್ ಆಫ್. ಓಕೆ, ನೀವು ಪಾಸ್ ಮಾಡಿ ಆನ್ಸರ್ ಅನ್ನ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ, ಪ್ರಾಕ್ಟೀಸ್ ಸೆಷನ್ ಇರೋದ್ರಿಂದ. ಬಟ್ ನಾನಂತೂ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, an object is placed at a distance of 40 cm. ಅಂದ್ರೆ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗಿರುತ್ತೆ. ಡೈರೆಕ್ಟ್ ಆಗಿ u ಅನ್ನ ಏನ್ ತಗೋಬೇಕು ನೀವು? 40 cm -40 cm ಅಂತ ತಗೊಂಡ್ಬಿಡ್ಬೇಕು. ಹೆಂಗೆ ಏನೋ ಗೊತ್ತಿದೆ ಆಲ್ರೆಡಿ. ಓಕೆ, ಫೈನ್. ನೆಕ್ಸ್ಟ್, ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್ ಆಫ್ ಫೋಕಲ್ ಲೆಂತ್ 20 cm. ಅಂದ್ರೆ ಫೋಕಲ್ ಲೆಂತ್ ಎಷ್ಟಿದೆ? 20 cm ಇದೆ. ಇದು ಕೂಡ ಮೈನಸ್ ಬರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಈ ವಿಡಿಯೋಲಿ ಕನ್ಫ್ಯೂಸ್ ಆಗ್ತಾ ಇದ್ರೆ ದಿಸ್ ಇಸ್ ಪ್ರಾಕ್ಟೀಸ್ ಸೆಷನ್. ಇದ್ರಲ್ಲಿ ನಾನು ಏನೋ ಹೇಳಂಗಿಲ್ಲ, ಮೈನಸ್ ಯಾಕೆ ತಗೊಳ್ತಿದ್ವಿ, ಪ್ಲಸ್ ಯಾಕೆ ತಗೊಳ್ತಿದೀವಿ ಅಂತ ಹೇಳಿ. ಹಿಂದ್ಗಡೆ ಎಲ್ಲಾನು ಹೇಳ್ಕೊಟ್ಟಿದೆ. ಈಗ ಡೈರೆಕ್ಟ್ ಆಗಿ ಆನ್ಸರ್ಗೆ ಮಾಡ್ತಾ ಇರೋದು ಅಷ್ಟೇ. Okay, fine. Next, if height of the object is 10 cm, height of the object equal to 10 cm. Question ಇದ್ರೆ height of the object ಎಷ್ಟು ಕೊಟ್ಟಿದ್ದಾರೆ? 10 cm ಅಂತ ಹೇಳಿದ್ದಾರೆ. ಈಗ ಏನು ಕೇಳಿದ್ದಾರೆ? find height of the image ಅಂದ್ರೆ hi is equal to question mark. ಅದೇ ರೀತಿ ಮುಂದೆ ಹೋಗಿ ಏನು ಹೇಳ್ತಿದ್ದಾರೆ? nature of image ಅಂತ ಕೇಳ್ತಿದ್ದಾರೆ. nature of image ಅಂದ್ರೆ ಗೊತ್ತಲ್ಲ? ಎಸ್ ಆರ್ ನೋ ಬೇಕಾದ್ರೆ ಕ್ವಶನ್ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾನು ನಾರ್ಮಲ್ ಆಗಿ ನೇಚರ್ ಆಫ್ ಇಮೇಜ್ ಇಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಬರ್ಕೊಂಡಿದ್ದೀನಿ. ನೇಚರ್ ಆಫ್ ಇಮೇಜ್ ಅಂದ್ರೆ ಮ್ಯಾಗ್ನಿಫಿಕೇಶನ್ ಕಂಡುಹಿಡಿಬೇಕು. ಕಂಡುಹಿಡಿದು ಅದ್ರ ಮೇಲೆ ನೇಚರ್ ಆಫ್ ದ ಇಮೇಜ್ ಬಗ್ಗೆ ಬರೆಯುವಂತ ಚಾನ್ಸಸ್ ಗಳು ಇರ್ತವೆ. hi ಬೇಕಾದ್ರೆ ಒಂದು ಫಾರ್ಮುಲಾ ಇದೆ. ಏನದು? m is equal to hi/ho ಅಂತ. ಬಟ್ m ಗೊತ್ತಿದೆಯಾ? m ಗೊತ್ತಿಲ್ಲ. m ಕಂಡುಹಿಡಿಬೇಕಾದ್ರೆ ಮತ್ತೆ ಏನ್ ಕಂಡುಹಿಡಿಬೇಕು? v ಕಂಡುಹಿಡಿಬೇಕು. -v/u ಅಂತ ಗೊತ್ತಿದೆಯಲ್ಲ. ಈ ರೀತಿಯ ಫ್ಲೋ ಎಲ್ಲ ಬರಬೇಕು. ಇದನ್ನ ಕೇಳಿದಾರ, ಇಲ್ಲಿ ನೀವು ಅಬ್ಸರ್ವ್ ಮಾಡಿ. m is equal to hi/, ಇದೇ ನಿಮಗೆ ರೆಕಗ್ನೈಸ್ ಮಾಡಕ್ ಬರಬೇಕು. hi/ho ಅಂತ ಬರೆದ್ರೆ ನಿಮಗೆ m ಕೂಡ ಗೊತ್ತಿಲ್ಲ. ಆಮೇಲೆ ಈ ho ಕೊಟ್ಟಿದ್ದಾರೆ, ಬಟ್ ಈಗ hi ಬೇಕು ನಿಮಗೆ. hi ಕೂಡ ಕಂಡುಹಿಡಿಬೇಕು ನೀವು. ಅಂದ್ರೆ ಎರಡು ಕ್ವಾಂಟಿಟೀಸ್ ಗೊತ್ತಿಲ್ಲ ಇಲ್ಲಿ. ಒಂದು ಗೊತ್ತಿದೆ, ಎರಡು ಗೊತ್ತಿಲ್ಲ. ಅಂದ್ರೆ ಹಂಗಿದ್ರೆ ಕಂಡುಹಿಡಿಯಕ್ಕೆ ಬರೋದಿಲ್ಲ. ಬಟ್ ಅದ್ರ ಬದಲಿಗೆ ಫಾರ್ಮುಲಾ -v/u ಅಂತ ಇದೆ. u ಅಂತೂ ಇದೆ, v ಕಂಡುಹಿಡಿಯಬಹುದಾ? v ಕಂಡುಹಿಡಿಯೋ ಫಾರ್ಮುಲಾ ಇದೆ. ಏನದು? 1/f = 1/v + 1/u ಅಂತ. ಈ ರೀತಿಯಾಗಿ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡು ಕರೆಕ್ಟ್ ಆಗಿರುವಂತ ಅಪ್ರೋಚ್ ಅನ್ನ ಮಾಡಕ್ಕೆ ಕಲಿಬೇಕು. ಉಲ್ಟಾ ನೋಡಬೇಕು ನ್ಯೂಮರಿಕಲ್ ಅನ್ನ. ಇಲ್ಲಿ ಕೇಳಿದಾರ, ಇದಕ್ಕೆ ಫಾರ್ಮುಲಾ ಏನಿದೆ, ಅದರಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಕಂಡುಹಿಡ್ಕೊಳ್ಳೋಕೆ ಉಳಿದೆಲ್ಲ ಡ್ರಾಮಾ ಮಾಡ್ಬೇಕು. ಓಕೆ, ಫೈನ್. ಸೊ ಸಾಲ್ವ್ ಮಾಡೋಣ. ಈಗ ಏನಾಗುತ್ತಿದ್ದು? 1/f is equal to, tell me, 1/f is equal to 1/v plus 1/u. 1 divided by f ಅಂದ್ರೆ ಏನಿದೆ? -20. that is equal to 1/v plus 1 divided by u ಅಂದ್ರೆ -40 ಇದೆ. ಸೊ ಎಲ್ಲ ಸೇರ್ಕೊಂಡು 1 divided by -20 is equal to 1/v minus 1/40. ಸೊ -1/40 ಆ ಕಡೆ ಕಳಿಸಿ. ಸೊ 1/v is equal to ಏನಾಗುತ್ತೆ ಅವಾಗ?
minus 1 divided by 20, 1 by minus 20 ಅಂದ್ರೆ ಸೇಮ್ ಅದೇ plus 1 divided by 40. So LCM ಏನು ಬರುತ್ತೆ 40, then 22s are, then 41s are, minus 2 plus 1. Minus 2 plus 1, 1 by v ಬಂತು, 1 by v is equal to ಏನಾಗುತ್ತಿದ್ದು minus 1 divided by 40 ಬಂತು, but minus 1 by 40 1 by v ಇದೆ, so v is equal to ಏನಾಗುತ್ತೆ minus 40 centimeter. ಮೈನಸ್ 40 ಅಂದ್ರೆ ಗೊತ್ತಲ್ಲ, ಮಿರರಿಂದ ಆ ಕಡೆ ಇರುತ್ತೆ ಅಂತ ನಿಮಗೆಲ್ಲ ಐಡಿಯಾ ಇದೆ. ಓಕೆ, ಈಗ ಏನ್ ಕಂಡುಹಿಡಿತಾರೆ ಹೈಟ್ ಆಫ್ ದ, ಇದನ್ನಂದ್ರೂ ಕೇಳಿದ್ರಲ್ಲ ನಮಗೆ, ಬಟ್ ಇದ್ರಲ್ಲೇ ನಾನು ಏನು ಮಾಡಕ್ ಬರೋದಿಲ್ಲ. m is equal to ಫಾರ್ಮುಲಾ ಏನಿದೆ ಮೈನಸ್ ಬ್ರಾಕೆಟ್ v ಡಿವೈಡೆಡ್ ಬೈ u, v by u ಅಂತ ಇದೆ. ನೆಕ್ಸ್ಟ್ ಮೈನಸ್ ಬ್ರಾಕೆಟ್ v ಅಂದ್ರೆ ಏನು ಬಂದಿದೆ ಮೈನಸ್ 40 ಬಂದಿದೆ, ಡಿವೈಡೆಡ್ ಬೈ u ಅಂದ್ರೆ ಏನಿದೆ ಅದು ಕೂಡ ಮೈನಸ್ 40 ಇದೆ. ಮೈನಸ್ 40 ಎರಡು ಕ್ಯಾನ್ಸಲ್ ಆಯ್ತು, ಹೊರಗಡೆ ಅಂದ್ರೆ ಮೈನಸ್ ಇದೆ, ಅದಕ್ಕೋಸ್ಕರ ಮೈನಸ್ 1. ಸೊ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು ಏನಾಯ್ತು ಮೈನಸ್ 1 ಬಂತು. Are you getting my point? ಯಾವಾಗ ಮ್ಯಾಗ್ನಿಫಿಕೇಶನ್ ಬರುತ್ತೆ, ನೇಚರ್ ಆಫ್ ದ ಇಮೇಜ್ ಕೇಳಿದ್ರೆ ಪಟ್ ಅಂತ ಆನ್ಸರ್ ಬರೆದು ಬಿಡಿ ನೀವು, ಬರೆಯೋದು ಗೊತ್ತಿದೆಯಲ್ಲ. ಹೈಟ್ ಆಫ್ ದ ಇಮೇಜ್ ಕೂಡ ಕಂಡುಹಿಡಿಬೇಕು ನಾವು, ಬಟ್ ಮ್ಯಾಗ್ನಿಫಿಕೇಶನ್ ಇದೆ ನೋಡಿ. m ಹೆಂಗಿದೆ, ಇದು ನೆಗೆಟಿವ್ ಇದೆ. m ಏನಾದ್ರೂ ನೆಗೆಟಿವ್ ಇದೆ ಅಂದ್ರೆ ಇಮೇಜ್ ಹೆಂಗಿರುತ್ತೆ, ಇದು ಇನ್ವರ್ಟೆಡ್, ಉಲ್ಟಾ ಇರಬೇಕು ಇಮೇಜ್, ಇನ್ವರ್ಟೆಡ್ ನೆಗೆಟಿವ್ ಇದೆ. ಓಕೆ, ಯಾಕಂತ ಅದು ಕೂಡ ಡೀಟೇಲ್ ಗೊತ್ತಿದೆ. ಇನ್ವರ್ಟೆಡ್ ಇಮೇಜ್ ಹೆಂಗಿರುತ್ತೆ ರಿಯಲ್ ಆಗಿರುತ್ತೆ, ಸೊ ಇನ್ವರ್ಟೆಡ್ ಮತ್ತೆ ರಿಯಲ್ ಆಯ್ತು. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ m ಮಾಡಿ, ಮ್ಯಾಗ್ನಿಟ್ಯೂಡ್ ಆಫ್ m ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ -1 which is equal to 1. ಸೊ ಇದು ಹೆಂಗಿದೆ ಈಕ್ವಲ್ ಟು 1 ಇದೆ. ಒಂದು ವೇಳೆ ಏನಾದ್ರೂ ಮ್ಯಾಗ್ನಿಫಿಕೇಶನ್ ಇಸ್ ಈಕ್ವಲ್ ಟು 1 ಇದ್ರೆ ಇಮೇಜ್ ಹೆಂಗಿದೆ ಸೇಮ್ ಸೈಜ್ ಇಮೇಜ್, ಸೇಮ್ ಸೈಜ್ಡ್ ಇಮೇಜ್, ಇಮೇಜ್ ಕೂಡ ಹೆಂಗಿದೆ ಸೇಮ್ ಸೈಜ್. ಸರ್ ಇದೆಲ್ಲ ಫುಲ್ ಕವರ್ ಆಗ್ತಿದೆ ನೋಡಿ ಸರ್, ಒಂದು ಸರ್ ಎಕ್ಸ್ಕ್ಯೂಸ್ ಮಿ ಸರ್, ಸರ್ ಬಿಟಿ ಸರ್ ಇದು ಕವರ್. ಓಕೆ ಫೈನ್. ಸೊ ಸೇಮ್ ಸೈಜ್ಡ್ ಇಮೇಜ್, ಸೊ m ಏನಾಗಿರಬೇಕು ಈಕ್ವಲ್ ಟು 1, ಯಾಕಂದ್ರೆ ಕೆಳಗಡೆ ಬರಲಿ ಅಂತ ತೊಂದರೆ ಆಗುತ್ತೆ ಸರ್. ಓಕೆ, ಸೊ m is equal to 1 ಬಂದಿದೆ ಸೇಮ್ ಸೈಜ್ಡ್ ಇಮೇಜ್. ಸೊ ಇಮೇಜ್ ಹೆಂಗಿದೆ ಸೇಮ್ ಸೈಜ್. ನೀವು ನೇಚರ್ ಕೂಡ ಹೇಳಿಬಿಟ್ರಿ, ಇಲ್ಲಿ ನೇಚರ್ ಹೇಳಿದಿರಾ, ನೇಚರ್ ಹೇಳಾದ್ಮೇಲೆ ಮುಗಿದೋಯ್ತು, ಇದು ಮುಗಿತು. ನೀವು HI ಕಂಡುಹಿಡಿಬೇಕು. HI ಕಂಡುಹಿಡಿಯುವಂತ ಮೆಥಡ್ ಗೊತ್ತಿದೆಯಲ್ಲ ನಿಮಗೆ, ಫಾರ್ಮುಲಾ ಏನಿದೆ ನೋಡಿ ಗೊತ್ತು ಮಕ್ಕಳೇ. m is equal to ಹೇಳಿ, m is equal to hi divided by ho ಅಂತ ಇದೆ. ನೆಕ್ಸ್ಟ್ m ಅಂದ್ರೆ ಏನಿದೆ ವ್ಯಾಲ್ಯೂ ಬಂದಿದೆ ಏನದು -1, that is equal to hi divided by ho ಅಂದ್ರೆ ಏನಿದೆ, ho ಅಂದ್ರೆ ಇಲ್ಲಿ ನೋಡಿ 10 cm ಅಂತ ಬರ್ಕೊಂಡಿದ್ದೀನಿ, ho ಅಂದ್ರೆ 10 cm. ಓಕೆ, hi is equal to ಏನಾಗುತ್ತೆ -1 into 10 ಅಂದ್ರೆ, ಸೊ hi is equal to ಏನು ಬಂತು -10 cm, -10 cm ಮುಗಿದೋಯ್ತು. ಸೊ ಏನೇನಿತ್ತು ಅದೆಲ್ಲ ಆನ್ಸರ್ ಅನ್ನ ಮಾಡಿದೀವಿ. ಇದ್ರ ಫೀಲ್ ಕೂಡ ನೋಡಿ ಸ್ವಲ್ಪ, ಈ ರೀತಿಯಾಗಿ ಬರೀ ಆನ್ಸರ್ ಅನ್ನ ಕಂಡುಹಿಡಿಯೋದಿಲ್ಲ, ಇದ್ರ ಫೀಲ್ ಕೂಡ ನೋಡಿ. ಇದ್ರ ಫೀಲ್ ಕೊಡೋದಕ್ಕೆ ಇಲ್ಲೇ ಡಯಾಗ್ರಾಮ್ ಬರೀತೀನಿ ನಾನು, ಇಲ್ಲಿ ಸೈಡಿಗೆ ಬರೆದು ತೋರಿಸ್ತೀನಿ. ಸ್ವಲ್ಪ ಇದನ್ನೆಲ್ಲ ಅಳಿಸ್ಬಿಟ್ಟು ಎಲ್ಲ ಸಾಲ್ವ್ ಮಾಡಿದ್ರ ಅಂತ ಅನ್ಕೊಳ್ತಾ ಇದ್ದೀನಿ, ಬಟ್ ಇಲ್ಲಿ ಬರೆದು ಬಿಟ್ಟು ತೋರಿಸ್ತೀನಿ ನೋಡಿ. ಯಾವ ಮಿರರ್ ಅಂತ ಹೇಳಿದಾರೆ ಅವರು, ಕಾನ್ಕೇವ್ ಮಿರರ್ ಇದ್ದಾರೆ. ಕಾನ್ಕೇವ್ ಮಿರರ್ ಅಂದ್ರೆ ಸ್ವಲ್ಪ ಡಯಾಗ್ರಾಮ್ ತೆಗೀರಿ, ಈ ರೀತಿ ತೆಗೆದ್ರೆ ತೆಗೆದ ತಕ್ಷಣ ಆಮೇಲೆ ಇಲ್ಲಿ ಪೋಲ್ ಇದೆ, ಆಮೇಲೆ ಇಲ್ಲಿ ಫೋಕಸ್ ಇದೆ, ಆಮೇಲೆ ಸೆಂಟರ್ ಆಫ್ ಕರ್ವೇಚರ್ ಇದೆ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಫೋಕಲ್ ಲೆಂತ್ ಎಷ್ಟು ಅಂತ ಹೇಳಿದ್ದಾರೆ 20 ಸೆಂಟಿಮೀಟರ್, ಅಂದ್ರೆ ಫೋಕಲ್ ಲೆಂತ್ ಎಷ್ಟಿದೆ 20 ಸೆಂಟಿಮೀಟರ್ ಇದೆ. ಬಟ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಇದೆಯಲ್ಲ, ಈ ಟೋಟಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ, ಇದು ಇಲ್ಲಿ ಕೆಳಗಡೆ ಬರೆದು ಬಿಡ್ತಿದ್ದಾನೆ. ದಿಸ್ ಟೋಟಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ 40 ಸೆಂಟಿಮೀಟರ್, ಯಾಕಂದ್ರೆ ಆಬ್ಜೆಕ್ಟ್ ಇಲ್ಲೇ ಇಟ್ಟಿದ್ದಾರೆ ಅವರು 40 ಸೆಂಟಿಮೀಟರ್ ದೂರ. 40 ಸೆಂಟಿಮೀಟರ್ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಬರೋದಲ್ಲ, ಇದು 20 ಸೆಂಟಿಮೀಟರ್, ಇದು 20 ಸೆಂಟಿಮೀಟರ್ ಸೇರ್ಕೊಂಡು ಇಲ್ಲಿ ಬಂತು. ಸೊ ಇದಕ್ಕೆ ಏನಂತ ಕರಿತೀನಿ ನಾನು, AB ಅಂತ ಕರೆದೆ. ಇಲ್ಲಿಂದ ರೇ ಆಫ್ ಲೈಟ್ ಹೋಯ್ತು, ಫೋಕಸ್ ಇಂದ ಪಾಸ್ ಆಯ್ತು, ಆಮೇಲೆ ಫೋಕಸ್ ಇಂದ ಪಾಸ್ ಆಗಿದ್ದು ಪ್ಯಾರಲ್ ಬಂತು, ಇವೆರಡು ಎಲ್ ಮೀಟ್ ಆದ್ವು ಒಂದೇ ಪಾಯಿಂಟ್ ಅಲ್ಲಿ, ಇಲ್ಲಿ ಬಂದು CL ಮೀಟ್ ಆದ್ವು ಇವೆರಡು. ಈ ರೀತಿಯಾಗಿ ನೀವು ಡಯಾಗ್ರಾಮ್ ಅನ್ನ ನೀಟಾಗಿ ತೆಗೆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲೇ ಇಮೇಜ್ ಫಾರ್ಮೇಶನ್ ಆಗಿದೆ, ಇಲ್ಲಿ ಒಂದು ರೇ ಆಫ್ ಲೈಟ್ ಹೋಯ್ತು ವಾಪಸ್ ಬಂದಿದೆ, ಇದೆಲ್ಲ ಬೇಸಿಕ್ ಗೊತ್ತಿದೆ ನಿಮಗೆ. ಇದೇನಾಗುತ್ತೆ ಅವಾಗ A' B' ಅಂತ. ಸೆಂಟರ್ ಆಫ್ ಕರ್ವೇಚರ್ ಅಲ್ಲಿ ಇಟ್ಟಾಗ ಇಮೇಜ್ ಹೈಟ್ ಎಷ್ಟಿರಬೇಕು, ಆಬ್ಜೆಕ್ಟ್ ಎಷ್ಟಿರುತ್ತೆ ಅಷ್ಟೇ ಇರಬೇಕು. ಎಸ್ ಆರ್ ನೋ? ಸೊ HO ಎಷ್ಟಿತ್ತು ನಮಗೆ 10 ಸೆಂಟಿಮೀಟರ್ ಇತ್ತು. ಈ HI ಇದೆಯಲ್ಲ, ಇದು ಹೆಂಗಿದೆ, ಇದು 10 ಸೆಂಟಿಮೀಟರ್ ಇದೆ, ಬಟ್ ಹೆಂಗಿದೆ ಉಲ್ಟಾ ಇದೆ. ಉಲ್ಟಾ ಇದಕ್ಕೆ m is equal to ಬಂತು -10/10 ಅಂದ್ರೆ -1 ಬಂದಿತ್ತು. ನಿಜಾನಾ? ದಿಸ್ ಇಸ್ ಕಾಲ್ಡ್ ಫೀಲ್ ಆಫ್ ದ ಪ್ರಾಬ್ಲಮ್. ಇಲ್ಲಿ ಏನು ಮೆನ್ಷನ್ ಮಾಡ್ತಾ ಇದ್ದೀನಿ, ಇದು ಫೀಲ್ ಆಫ್ ದ ಪ್ರಾಬ್ಲಮ್ ಇದೆ. ಈ ಫೀಲ್ ಅನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು. ಪ್ರಾಬ್ಲಮ್ ಅಂದ್ರೂ ನೀವು ಇದ್ರ ಪ್ರಕಾರ ಮಾಡ್ತೀರಾ, ನೀವು ಎರಡು ಈಕ್ವೇಶನ್ ಇದೆ, ಆ ಈಕ್ವೇಶನ್ ಪ್ರಕಾರ ಮಾಡ್ತಾ ಹೋಗ್ತೀರಾ, ಏನೂ ತೊಂದರೆ ಇಲ್ಲ. ಬಟ್ ಅದ್ರ ಫೀಲ್ ಇದೆಯಲ್ಲ, ಮ್ಯಾಗ್ನಿಫಿಕೇಶನ್ ಫೀಲ್ ಅನ್ನ ತಿಳ್ಕೊಂಡಾಗ ಪ್ರಾಬ್ಲಮ್ ಅನ್ನ ಹೆಂಗ್ ಬೇಕಾದ್ರೂ ಅವ್ರು ಹಿಂದೆ ಮುಂದೆ ಮಾಡಿ ಕೊಡ್ಲಿ, ಯಾವ ರೀತಿ ಆದ್ರೂ ಪ್ರಾಬ್ಲಮ್ ಕೊಡ್ಲಿ ಅವರು, ನೀವು ಅದನ್ನ ಮಾಡಕ್ಕೆ ನಿಮಗೆ ಬರುತ್ತೆ. ಈ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಮಾಡಿ, ಮತ್ತೆ ಬುಕ್ಸ್ ಅಲ್ಲಿ ಸಾಕಷ್ಟು ಕ್ವಶನ್ ಇದೆ, ಅವನು ಕೂಡ ನೀವು ಪ್ರಾಕ್ಟೀಸ್ ಮಾಡಕ್ಕೆ ಶುರು ಮಾಡಿ. ಕ್ವಶನ್ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನಂದ್ರೆ, an object of height 15 centimeter is placed at a distance of 10 centimeter in front of
a convex mirror in front of a convex mirror of focal length, let me take it as 30 centimeter. Okay, ಈಗ ಏನು ಹೇಳ್ತಿದ್ದಾರೆ, find magnification ಅಷ್ಟೇ ಕೇಳ್ತಿದ್ದಾರೆ. ಹಿಂಗಿದೆ ಕ್ವಶನ್, ಮತ್ತೇನು ಕೇಳಿಲ್ಲ ಇದರಲ್ಲಿ. ಮ್ಯಾಗ್ನಿಫಿಕೇಶನ್ ಕೇಳಿಲ್ಲ ಅಂದ್ರೆ ಮೊದಲು ಡೇಟಾ ಬರ್ಕೊಳ್ಳಿ, ಹೆಂಗಿದೆ ಅಷ್ಟು ಮಾಡ್ಬಿಡೋದು ಅದನ್ನ. ಓಕೆ, ಬೇಕಾದ್ರೆ ಇನ್ನೊಂದು ಕ್ವಶನ್ ತಗೊಳ್ಳಿ, ಏನದು, ಅಂಡ್ ಆಲ್ಸೋ ಮೆನ್ಷನ್ ನೇಚರ್ ಆಫ್ ಇಮೇಜ್ ಮೆನ್ಷನ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಹೆಂಗಂತ ಹೇಳಿ. ಡೇಟಾ ಬರ್ಕೊಳ್ಳಿ ಮೊದಲು. an object of height 15 cm ಅಂದ್ರೆ ಹೈಟ್ ಆಫ್ ದ ಆಬ್ಜೆಕ್ಟ್ ಎಷ್ಟಿದೆ, 15 cm. ಪ್ಲಸ್ ಮೈನಸ್, ಪ್ಲಸ್ ಮೇಲ್ಗಡೆ ಇದೆ ಅದರ ಸಲುವಾಗಿ. is placed at a distance of 10 cm ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ, -10 cm. ನೆಕ್ಸ್ಟ್, in front of a convex mirror of focal length 30 cm. ಈ ಫೋಕಲ್ ಲೆಂತ್ ಇರುತ್ತಲ್ಲ, ಪ್ಲಸ್ ಬರುತ್ತೆ. ಇದು ಯಾಕೆ ಪ್ಲಸ್ ಬರುತ್ತೆ, ಯಾಕಂದ್ರೆ ಕಾನ್ವೆಕ್ಸ್ ಮಿರರ್ ಇದೆ. ಕಾನ್ವೆಕ್ಸ್ ಅಂದ್ರೆ ಈ ಕಡೆ ಇರುತ್ತೆ, ಹಿಂಗ್ ಬರುತ್ತಲ್ಲ, ಹಿಂಗ್ ಬಂದಿರುತ್ತೆ, ಈ ಪೋಲ್ ಇದೆ, ಬಟ್ ಫೋಕಸ್ ಈ ಕಡೆ ಇದೆ. ಸೊ ಅದರ ಸಲುವಾಗಿ ಇದು ಪ್ಲಸ್ ಬಂದಿರುತ್ತೆ. ಅದರ ಐಡಿಯಾ ನಿಮಗೆ ಇದೆ ಆಲ್ರೆಡಿ. ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ ಈಗ, ಮ್ಯಾಗ್ನಿಫಿಕೇಶನ್, m is equal to question mark. ನೆಕ್ಸ್ಟ್ ಏನ್ ಕೇಳ್ತಿದ್ದಾರೆ, ನೇಚರ್ ಆಫ್ ಇಮೇಜ್. ಮ್ಯಾಗ್ನಿಫಿಕೇಶನ್ ಬಂತಂದ್ರೆ ನೇಚರ್ ಆಫ್ ಇಮೇಜ್ ಬರೆಯಕಾಗುತ್ತೆ. ಈಗ m ಬೇಕಂದ್ರೆ hi/ho ಬೇಕು, ಬಟ್ ho ಇದೆ, hi ಗೊತ್ತಿಲ್ಲ. ಬಟ್ -b/u ಅಂದ್ರೆ f ಇದೆ, u ಇದೆ, b ಕಂಡುಹಿಡಿಬಹುದು. ಹೇಗೆ, 1/f is equal to 1/v plus 1/u. as usual procedure. 1/f ಅಂದ್ರೆ 30, that is equal to 1/v plus 1/u ಅಂದ್ರೆ u ಅಂದ್ರೆ -10. so 1/v ಅಥವಾ 1/30 is equal to 1/v minus 1/10. ಮತ್ತೆ ಈ ಕಡೆ ಕಳಿಸಿದ್ರೆ ಪ್ಲಸ್ ಆಗುತ್ತೆ. 1/v is equal to 1/30 plus 1/10 ಬಂದಿದೆ. ಮುಂದೆಲ್ಲ ಮಾಡಕ್ಕೆ ಶುರು ಮಾಡ್ತೀರಾ ನೀವು, ಮಾಡಿ. 1/v is equal to LCM 30, 31 10 3 so 1 plus 3 ಅಂದ್ರೆ 4. so v is equal to ಏನು ಬಂತು, 30/4 centimeter ಬಂತು. what is this is image distance, but ಇದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದೇನು, ಮ್ಯಾಗ್ನಿಫಿಕೇಶನ್. m is equal to ಏನು, minus bracket v/u ಬಂತಾ. ಸೊ ಮೈನಸ್ ಬ್ರಾಕೆಟ್ v ಅಂದ್ರೆ ಏನಿದೆ, 30/4 ಇದೆ. 30/4 ಡಿವೈಡೆಡ್ ಬೈ u ಅಂದ್ರೆ ಏನಿದೆ, -10 ಇದೆ, -10. ಈ ರೀತಿಯಾಗಿ ಬರ್ಕೊಳ್ಳಿ. ಟೋಟಲ್ ಆಗಿ ಬರ್ಕೊಂಡಾದ್ಮೇಲೆ ಮೈನಸ್ ಬ್ರಾಕೆಟ್ 30/4 into 1/10 ಆಗುತ್ತೆ. ಹೌದಾ, 10 1s 10 3s ಅಂದ್ರೆ ಇಲ್ಲೇನ್ ಬಂತು, ಮೈನಸ್ ಒಳಗಡೆ ಬ್ರಾಕೆಟ್ ಒಳಗಡೆ ಇಲ್ಲಿ ಮೈನಸ್ ಇದೆ, -3/4 ಇದೆ. -3/4 ಅಂದ್ರೆ ಇದು ಮೈನಸ್ ಕ್ಯಾನ್ಸಲ್ ಆಗಿ 3/4 ಬಂತು. ಸೊ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು 3/4. ಕರೆಕ್ಟ್. ಇದರಿಂದ ನೇಚರ್ ಆಫ್ ಇಮೇಜ್ ಬರೀಬಹುದಾ? ಮ್ಯಾಗ್ನಿಫಿಕೇಶನ್ ಕೇಳಿದ್ರು, ಅವ್ರು ಬೇರೆ ಏನು ಕೇಳಿಲ್ಲ. ನಮಗೆ ಏನ್ ಕೇಳಿದಾರೆ ಅಷ್ಟೇ ಕ್ವಶನ್ ಅಲ್ಲಿ ನಾವು ಮಾಡೋದು. ಮತ್ತೆ ಅನ್ನೆಸೆಸರಿ ಆಗಿರುವಂತದ್ದು ಬೇರೆ ಮಾಡ್ತಾ ಹೋಗುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಏನ್ ಬರೀತಾರ ಹೇಳಿ, ಇಲ್ಲಿ ಮ್ಯಾಗ್ನಿಫಿಕೇಶನ್ ಹೆಂಗಿದೆ, ಪ್ಲಸ್ ಇದೆಯಲ್ಲ. ಓಕೆ, ಮ್ಯಾಗ್ನಿಫಿಕೇಶನ್ ಪಾಸಿಟಿವ್ ಇದೆ. ಪಾಸಿಟಿವ್ ಇದ್ರೆ ಇಮೇಜ್ ಹೆಂಗಿರುತ್ತೆ, ಕರೆಕ್ಟ್ ಇಮೇಜ್ ಇರೋದು ಹೆಂಗಿರ್ತವೆ, ವರ್ಚುವಲ್. ಹೇಳ್ಕೊಟ್ಟಿದ್ದೀನಿ ಇದನ್ನ. ನೆಕ್ಸ್ಟ್, ಮ್ಯಾಗ್ನಿಟ್ಯೂಡ್ ಆಫ್ m is equal to 3/4. 3/4 ಅಂದ್ರೆ ಎಷ್ಟಾಗುತ್ತೆ, ಇದು 0 ಪಾಯಿಂಟ್ ಎಷ್ಟೋ ಬರುತ್ತೆ. ಇದು ಅಂದ್ರೆ ಇಟ್ ಇಸ್ ಲೆಸ್ ದನ್ 1. ಇದು ಲೆಸ್ ದನ್ 1 ಇದೆ ಅಂದ್ರೆ ಇಮೇಜ್ ಹೆಂಗಿದೆ, ಡಿಮಿನಿಶ್ಡ್ ಇದೆ. ಗೊತ್ತಾಯ್ತಾ ಏನಂತ ಹೇಳಿ? ಓಕೆ ಫೈನ್. ಸೊ ಈ ರೀತಿಯಾಗಿರುವಂತ ಕ್ವಶನ್ಸ್ ಗಳನ್ನ ನೀವು ಮಾಡಕ್ಕೆ ಶುರು ಮಾಡಬೇಕು. ಎಲ್ಲ ಬರ್ಕೊಳ್ಳಿದನ್ನ ನೆಕ್ಸ್ಟ್ ಕ್ವಶನ್ ಹೋಗೋಣ. ಈಗ ಮತ್ತೆ ಬೇರೆ ಕ್ವಶನ್ ನೋಡಕ್ಕೆ ಶುರು ಮಾಡೋಣ. Okay, fine. I hope everybody is fine. Everybody is understanding all the concept. Everybody is able to solve all the practice problems ಅಂತ ಅನ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸ್ಫರಿಕಲ್ ಮಿರರ್ಸ್ ಮೇಲೆ ಯಾವ ನ್ಯೂಮರಿಕಲ್ಸ್ ಇದೆ ಅದೆಲ್ಲವನ್ನು ನಿಮಗೆ ಪರ್ಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳಿ. ಓಕೆ, an image which is inverted and also half the size of object is formed okay in a concave mirror of focal length let me take 10 centimeter. Focal length 10 centimeter. Okay, if the object is placed at a distance of let me take 10 20
then another 10, 30 centimeter in front of it. ನೋಡಿ ಏನಿದೆ ಅಂತ ಹೇಳಿ, an image which is inverted and also half the size of object is formed in a concave mirror of focal length 10 centimeter. Correct? Okay. If object is placed at a distance of 30 centimeter in front of it, find what now they have given you, find image distance. Now they are asking you find image distance ಅನ್ನ ಕೇಳಿದ್ದಾರೆ. ಪ್ರಾಕ್ಟೀಸ್ ಪ್ರಾಬ್ಲಮ್ ಅಂದ್ರೆ ತಗೊಂಡು ನೀವು ಪ್ರಾಕ್ಟೀಸ್ ಮಾಡಬಹುದು, ಬಟ್ ನೋಡಿ ಏನೇನು ಬರ್ಕೋಬೇಕಂತ ಕೊಟ್ಟಿದ್ದ ಪ್ರಕಾರ ಇದ್ರ ಬಗ್ಗೆ ಬರ್ಕೋಬೇಕು ನೀವು. an image which is inverted image ಅಂದ್ರೆ ಮ್ಯಾಗ್ನಿಫಿಕೇಶನ್ ಏನಿರುತ್ತೆ ಮೈನಸ್ ಇರುತ್ತೆ, ದಟ್ ಇಸ್ ಫಾರ್ ಶೋರ್ ಉಲ್ಟಾ. ಕರೆಕ್ಟಾ? ಅಂಡ್ ಮತ್ತೆ ಹೇಳಿದ್ದಾರೆ ಅಂಡ್ ಆಲ್ಸೋ ಹಾಫ್ ದ ಸೈಜ್ ಆಫ್ ಆಬ್ಜೆಕ್ಟ್, ಅಂದ್ರೆ ಆಬ್ಜೆಕ್ಟ್ ಹೆಚ್ಚು ಇದ್ರೆ ಇದೇನಿರುತ್ತೆ ಹಾಫ್ ಹೆಚ್ಚು ಇರುತ್ತೆ, ಅಂದ್ರೆ ಮ್ಯಾಗ್ನಿಫಿಕೇಶನ್ ಎಷ್ಟು ಆಗುತ್ತೆ ಅವಾಗ 1/2 ಆಗುತ್ತೆ. ಯಾಕಂದ್ರೆ ನೋಡಿ ಮ್ಯಾಗ್ನಿಫಿಕೇಶನ್ ಈಕ್ವಲ್ ಟು ಫಾರ್ಮುಲಾ ಏನಿದೆ HI ಡಿವೈಡೆಡ್ ಬೈ HO ಇದೆ. ಇದು HO ಅಂದ್ರೆ ಆಸ್ ಯೂಶುವಲ್ ಇದೆ, ಬಟ್ ಹೈಟ್ ಆಫ್ ದ ಇಮೇಜ್ ಇಸ್ ಹಾಫ್ ದಟ್ ಆಫ್ ಆಬ್ಜೆಕ್ಟ್ ಅಂದ್ರೆ HO ಡಿವೈಡೆಡ್ ಬೈ 2 ಆಗಿ ಇದೇನಾಗುತ್ತೆ HO ಡಿವೈಡೆಡ್ ಬೈ 2 HO ಆಗಿ ಇದು 2 ಆಸ್ ಯೂಶುವಲ್ ಇರುತ್ತೆ. ಸೊ HO ಕ್ಯಾನ್ಸಲ್ ಆಗಿ ಏನು ಬಂತಿದೆ 1/2. ಮ್ಯಾಗ್ನಿಫಿಕೇಶನ್ ಏನು ಬಂದಿದೆ 1/2 ಇದೆ, ಬಟ್ ಮೈನಸ್ ಇದೆ ಯಾಕಂದ್ರೆ ಇನ್ವರ್ಟೆಡ್ ಇದೆ. ನಿಜನಾ? ಓಕೆ. ನೆಕ್ಸ್ಟ್ is formed in a concave mirror of focal length 10 cm. ಅಂದ್ರೆ focal length is equal to ಏನಿದೆ -10 cm. -10 cm ಕೊಟ್ಟಿದ್ದಾರೆ ಅವರು ಫೋಕಲ್ ಮೈನಸ್ ಅಂತ ನಾವು ರೆಕಗ್ನೈಸ್ ಮಾಡಬೇಕು. if the object is placed at a distance of 30 cm, ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿದೆ 30 cm, ಬಟ್ ಈ 30 cm ಏನಿರುತ್ತೆ ಮೈನಸ್ ಇರುತ್ತೆ. ಮೈನಸ್ ಇದ್ರೆ ಏನು ಕೇಳ್ತಿದ್ದಾರೆ ಅವರು v question mark. ಕರೆಕ್ಟಾ? ಏನೇನೋ ಡೇಟಾ ಕೊಟ್ಟಿದ್ದಾರೆ ಅವ್ರಲ್ಲಿ ಕೊಟ್ಟು ನಿಮಗೆ ಫೈನಲ್ ಆಗಿ ಒಂದು ಆನ್ಸರ್ ವಿ ಅನ್ನ ಕಂಡುಹಿಡಿಯುತ್ತಿದ್ದಾರೆ. ವಿ ಕಂಡುಹಿಡಿಬೇಕಂದ್ರೆ ಕೊಟ್ಟಿರುವಂತ ಡೇಟಾ ಇಂದ ಏನೇನಿದೆ ಅಂತ ನೋಡ್ಕೊಂಡ್ಬಿಡಿ, ನೀವು ಮುಗಿದು ಹೋಗುತ್ತೆ. ಏನಿದೆ ನೋಡಿ, m is equal to ಫಾರ್ಮುಲಾ ಏನು ಬರುತ್ತೆ, m is equal to minus bracket v divided by u ಅಂತ ಬರುತ್ತಾ? ಆಫ್ ಕೋರ್ಸ್ ಬರುತ್ತೆ. m ಅಂದ್ರೆ ಏನಿದೆ -1/2 ಇದೆ, is equal to minus bracket v ಅಂದ್ರೆ ಏನಿದೆ ಗೊತ್ತಿಲ್ಲ, divided by u ಅಂದ್ರೆ ಏನಿದೆ -30. ನಿಜನಾ? ಈ ಮೈನಸ್ ಹೋಯ್ತು, ಹೋದ ತಕ್ಷಣ ಆಮೇಲೆ ಏನೇನು ಉಳಿತು -1/2 is equal to v divided by 30 ಉಳಿತು. ನಮಗೇನು ಬೇಕು v ಬೇಕು. v is equal to 30 ಆ ಕಡೆ ಕಳಿಸಿ -30 divided by 2. so v is equal to ಏನು ಬಂತು -15 cm. ಕರೆಕ್ಟಾ? ಅದೇ ಕೇಳಿದ್ರಲ್ಲ, ಏನ್ ಕೇಳಿದ್ರು ಫೈಂಡ್ ಇಮೇಜ್ ಡಿಸ್ಟೆನ್ಸ್ ಅಂತ. ಮುಗಿದೋಯ್ತು, ಮತ್ತೇನು ಇದ್ರಲ್ಲಿ ತಲೆ ಕೆಡಿಸ್ಕೊಂತ ಅವಶ್ಯಕತೆನೇ ಇಲ್ಲ. ಮುದ್ದು ಮಕ್ಕಳೇ, ನಾನು ಲಾಸ್ಟ್ ಪ್ರಾಬ್ಲಮ್ ಇಂದ ನಿಮಗೆ ಏನ್ ಹೇಳಕ್ ಟ್ರೈ ಮಾಡಿದೆ ಅಂದ್ರೆ, ಇನ್ ದ ಲಾಸ್ಟ್ ಪ್ರಾಬ್ಲಮ್ ಯು ಶುಡ್ ನಾಟ್ ವರಿ why f is given, there was no need of f, they have just given just like that. ಸುಮ್ಮನೆ ಕೊಟ್ಟಿದ್ದಾರೆ. ನಿಜಾನಾ? ಕೊಟ್ಟಾದ್ಮೇಲೆ ಬೇಕಾದ್ರೆ ನೀವು ಕನ್ಫರ್ಮೇಶನ್ 1/f = 1/v + 1/u ಕೂಡ ಮಾಡ್ಕೊಂಡು ನೋಡಬಹುದು, ಅದರಲ್ಲಿ ಏನೋ ತೊಂದರೆ ಇಲ್ಲ. ನಿಜಾನಾ? ಸೊ ಅದಕ್ಕೋಸ್ಕರ ನೀವು 1/f = 1/v + 1/u, m is equal to HI by HO equal to minus bracket v by u. ಇದೇನ್ ಫಾರ್ಮುಲಾ ಇದೆ, ಈ ಫಾರ್ಮುಲಾ ಮೇಲೆ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮ್ಯಾಗ್ನಿಫಿಕೇಶನ್ ಕೊಟ್ಟಾಗ ಹೆಂಗ್ ಬರಿಬೇಕು ಅದು ಕೂಡ ನಿಮಗೆ ನಾಲೆಜ್ ಇರಬೇಕು. ಸೊ ಮ್ಯಾಗ್ನಿಫಿಕೇಶನ್ ಅನ್ನ ಒಂದೊಂದ್ಸರಿ ಏನ್ ಮಾಡಿರ್ತಾರೆ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ, ಒಂದೊಂದ್ಸರಿ ಡೈರೆಕ್ಟ್ ಆಗಿ ಕೊಟ್ಟಿರೋದಿಲ್ಲ, ಇಂಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಮಾಡ್ಕೊಳಕ್ಕೆ ಬರಬೇಕು. ಫಾರ್ ಎಕ್ಸಾಂಪಲ್ ನೋಡಿ ಏನಂತ ಹೆಂಗ್ ಕೊಡ್ತಾರೆ ಈಗ, an image which is bigger than object by 3 times. Okay, and it is inverted. Okay, ಈಗ ಮ್ಯಾಗ್ನಿಫಿಕೇಶನ್ ಬರಿ ಅಂತಾರೆ. ಹೆಂಗ್ ಬರೀತಾರೆ, an image which is bigger than object by 3 times ಅಂದ್ರೆ ಮ್ಯಾಗ್ನಿಫಿಕೇಶನ್ 3 ಅಂತೂ ಇದೆ, ಬಟ್ ಇದು ಇಮೇಜ್ ಹೆಂಗಿದೆ ಇನ್ವರ್ಟೆಡ್ ಇದೆ, -3 ಆಗುತ್ತೆ. ಅದೇ ಏನಾದ್ರೂ ಈ ಇನ್ವರ್ಟೆಡ್ ಬದಲಿಗೆ ಇದೇ ಸೇಮ್ ಕ್ವೆಶ್ಚನ್ ಇನ್ ಕೇಸ್ ಏನಾದ್ರೂ ಇಟ್ ಇಸ್ ಎರೆಕ್ಟ್ ಅಂದಿದ್ರು ಅನ್ಕೊಳ್ಳಿ, ಅವಾಗ ಇದು ಕೇಸಸ್ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ +3 ಆಗುತ್ತೆ. ಹೌದಾ? ನಿಜಾನಾ? ಸೊ ಈ ರೀತಿಯಾಗಿ ರೆಕಗ್ನೈಸ್ ಮಾಡಕ್ ಬಂದ್ರೆ ಮುಂದಿನ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಮಾಡಕ್ಕೆ ಶುರು ಮಾಡ್ತೀರಾ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. Thank you very much. Keep on watching all this video. All the very best for all of you. Thank you.